ರಾಜಿ ಪುಂಡಿ ಸೊಪ್ಪಿನ ಪಲ್ಯ ಮಾಡಪ್ಪಿ. ಅಯ್ಯ ಪುಂಡಿ ಪಲ್ಯ ತಿನ್ಬೇಕನ್ಸಾತೈತೆ ನಿಮ್ಗ ತಡ್ರಂಗಾರ ಮಾಡಿಕೊಡ್ತೇನಂತ. ಫಸ್ಟ್ ಅದಕ್ಕೆ ಏನ್ ಮಾಡ್ತೇನಂದ್ರ ಪುಂಡಿ ಸೊಪ್ಪನ ಚಂದಂಗ್ ಸೋಸ್ಕೊಂಡು ಹಿಂಗ್ ಸ್ವಚ್ಛಂಗ್ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೋತೇನಿ. ಈಗ ಈ ಕಡೆ ಒಲಿ ಮೇಲೆ ಒಂದ್ ಕುಕ್ಕರ್ ಇಟ್ಟು ಅದಕ್ಕೊಂದ್ ಸ್ವಲ್ಪ ನೀರ್ ಹಾಕಿ ನಾವೇನ್ ಸೋಸಿ ತೊಳೆದಿಟ್ಕೊಂಡಿರ್ತೇವಲ್ಲ ಸೊಪ್ಪನ ಅದನ್ನೆಲ್ಲದನ್ನ ಇದಕ್ ಟ್ರಾನ್ಸ್ಫರ್ ಮಾಡಿ ಹಿಂಗ್ ಚಂದಂಗ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ ಕಲರ್ ಎಷ್ಟ್ ಚಂದ ಚೇಂಜ್ ಆಗ್ತೈತಿ. ಆಮೇಲೆ ಇದಕ್ಕ ಒಂದ್ ಬಟ್ಲ ಆಗುವಷ್ಟು ಶೇಂಗಾ ಹಾಕಿ ಅದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಲಿಡ್ ಮುಚ್ಚಿ ಒಂದ್ 3 ವಿಸಿಲ್ ಹೊಡಿಸ್ಕೋಬೇಕು. ಈ ವಿಸಿಲ್ ಹೊಡೆ ಮಟ ಈ ಕಡೆ ಒಂದ್ ಕುಟ್ಟಾಣಿ ತಗೊಂಡು ಅದಕ್ಕೊಂದ್ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಜೊತೆಗೆ ಒಂದ್ ಸ್ವಲ್ಪ ಜೀರ್ಗಿ ಒಂದ್ ಸ್ವಲ್ಪ ಉಪ್ಪು ಹಾಕಿ ಇದನ್ನ ಚಲೋ ತಂಗ ಕುಟ್ಕೋಬೇಕು. ಅದು ಫುಲ್ ಸಣ್ಣಂಗ ಆಗ್ಬೇಕು ನೋಡ್ರಿ. ಇಷ್ಟ ಆದ್ರೆ ಸಾಕ. ಈಗ ಅದ ಕುಟ್ಟಾಣಿಗೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಅವನು ಲೈಟ್ ಆಗಿ ಕುಟ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಈಗ ನಾವೇನ್ ಕುಕ್ಕರ್ ಇಟ್ಟಿದ್ವಲ್ಲ ಅದ್ 3-4 ವಿಸಿಲ್ ಆಗಿರ್ತೈತಿ. ಕುಕ್ಕರ್ ಆರಿದ್ಮೇಲೆ ಕುಕ್ಕರ್ ಲಿಡ್ ತೆಗೆದ್ ನೋಡಿದಾಗ ಪುಂಡಿ ಸೊಪ್ಪು ಚಂದಂಗ ಹಣ್ಣಂಗ ಕುದಿರ್ತೈತಿ ನೋಡ್ರಿ. ಇಷ್ಟ ಕುದ್ರೆ ಸಾಕ. ಈಗ ಇದನ್ನ ಚಂದಂಗ ಬಸ್ಕೋಬೇಕ. ನೀರ್ನೆಲ್ಲ ತೆಗಿಬೇಕ. ನೀರಿದ್ರ ಹುಳಿ ಬಾಳ ಆಕೇತಿ ಅಷ್ಟ. ಇದನ್ನೆಲ್ಲ ಬಸದು ಸೈಡ್ ಇಟ್ಕೋಬೇಕು. ಈ ಕಡೆ ಒಲಿ ಮೇಲೆ ಒಂದ್ ಪಾತ್ರೆ ಇಟ್ಟು ಅದಕ್ಕೊಂದ್ ಸ್ವಲ್ಪ ನೀರ್ ಹಾಕಿ ನಾವೇನ್ ಬಸ್ ಇಟ್ಕೊಂಡಿರ್ತೇವಲ್ಲ ಪುಂಡಿ ಸೊಪ್ಪು ಕುದ್ದಿದ್ದನ್ನ ಅದನ್ನ ಅದಕ್ ಹಾಕಿ ಇನ್ನೊಂದ್ಸಲ ಚಂದಂಗ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದ್ ಸ್ಮ್ಯಾಶರ್ ತಗೊಂಡು ಪುಂಡಿ ಸೊಪ್ಪನ ಚಂದಂಗ ಸ್ಮ್ಯಾಶ್ ಮಾಡ್ಕೋಬೇಕ ನೋಡ್ರಿ. ಚಂದಂಗದ ಸಣ್ಣಕ ಸ್ಮ್ಯಾಶ್ ಆದ್ರ ಚಲೋ ಇರ್ತೈತಿ. ಈಗ ಇದಕ್ಕ 3-4 ಸ್ಪೂನ್ ಆಗುವಷ್ಟು ರವಾ ಹಾಕಿ ಅದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ. ರವಾ ಎಲ್ಲ ಚಂದಂಗ ಮಿಕ್ಸ್ ಆಗ್ಬೇಕ. ಈಗ ಇದಕ್ಕ ಮ್ಯಾಲ ಒಂದ್ ಸ್ವಲ್ಪ ಬಿಸಿನೀರ್ ಹಾಕ್ಬೇಕ. ಯಾಕಂದ್ರ ರವಾ ಚಂದಂಗ ಕುದಿಬೇಕಲ್ಲ ಅದಕ್ಕೆ ಬಿಸಿನೀರ್ ಹಾಕಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡು ನಾವೇನ್ ಜಜ್ಜಿ ಇಟ್ಕೊಂಡಿರ್ತೇವಲ್ಲ ಬೆಳ್ಳುಳ್ಳಿ ಅದನ್ನು ಇದಕ್ ಹಾಕಿ ಜೊತೆಗೆ ನಾವೇನ್ ಹಸಿ ಖಾರ ಕುಟ್ಟಿ ರೆಡಿ ಮಾಡಿರ್ತೇವಲ್ಲ ಅದನ್ನು ಒಂದ್ 3-4 ಸ್ಪೂನ್ ಹಾಕಿ ಒಂದ್ ಸ್ವಲ್ಪ ಬೆಲ್ಲ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಮ್ಯಾಲೆ ನಿಮ್ಗೆ ಎಷ್ಟ್ ಬೇಕಲ್ಲ ಅಷ್ಟ್ ಬಿಸಿನೀರ್ ಹಾಕಿ ಚಲೋ ತಂಗ ಕೈಯಾಡಿಸ್ಕೊಂಡು ಒಂದ್ ಪ್ಲೇಟ್ ಮುಚ್ಚಿ ಒಂದ್ 5 ನಿಮಿಷ ಸಣ್ಣ ಉರಿಯೊಳಗ ಬೇಯಿಸಿದ್ರ ಮಸ್ತ್ ಅಂದು ರುಚಿಯಾಗಿರೋ ಪುಂಡಿ ಪಲ್ಯ ರೆಡಿ ಆಕೇತಿ. ಬರ್ರಿ ತಗೋರಿ ತಿನ್ರಿ ಹೆಂಗಾಗೇತಂತ ರುಚಿ ನೋಡಿ ಹೇಳ್ರಿ.